ನಮಸ್ಕಾರ ಕರ್ನಾಟಕ. ವಾರ ಪೂರ್ತಿ ಇದ್ದಂತಹ ನಿಮ್ಮೆಲ್ಲ ಟೆನ್ಷನ್ಗಳಿಗೆ ಬ್ರೇಕ್ ಕೊಡ್ತಾ ಬರೀ ಎಡವಟ್ಟು ಕಿತಾಪತಿಗಳಲ್ಲೇ ಎಂಟರ್ಟೈನ್ ಮಾಡ್ತಾ ಕನ್ನಡ ಕಿರುತೆರೆಯಲ್ಲೇ ಮನರಂಜನೆ ಅನ್ನೋ ಹೆಸರಿಗೆ ಹೊಸ ಅರ್ಥವನ್ನೇ ನೀಡಿದಂತಹ ಈ ನಿಮ್ಮ ಲಾಫಿಂಗ್ ಕಥಕ್ಕಳಿ ಇವತ್ತು ಅಂತಿಮ ಘಟ್ಟಕ್ಕೆ ಬಂದು ನಿಂತಿದೆ. ಹಾಗಾದ್ರೆ ಶುರು ಮಾಡೋಣ. ಇದು ಕಿರುತೆರೆಯ ರಿಯಲ್ ಎಂಟರ್ಟೈನ್ಮೆಂಟ್ ನ ಅದ್ದೂರಿ ಕ್ಲೈಮ್ಯಾಕ್ಸ್ ಕಿಚ್ಚಿ ಗಿಲಿಗಿಲಿ ಸೀಸನ್ 2 ಗ್ರ್ಯಾಂಡ್ ಫಿನಾಲೆ. ಇಂದಿನ ಈ ಅದ್ದೂರಿ ಗ್ರ್ಯಾಂಡ್ ಫಿನಾಲೆಗೆ ನಮ್ಮ ಜಡ್ಜಸ್ ಕೂಡ ಗ್ರ್ಯಾಂಡ್ ಆಗಿ ಎಂಟ್ರಿ ತಗೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ. ಹಾಗಿದ್ರೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ನಮ್ಮ ವೇದಿಕೆಯ ಪಂಚಿಂಗ್ ಕ್ವೀನ್ ಶ್ರುತಿ ಮ್ಯಾಮ್ ಹಾಗೂ ಕಾಮಿಡಿ ಕಿಂಗ್ ಸಾಧು ಮಹಾರಾಜ್ ಆನ್ ಸ್ಟೇಜ್. ಶ್ರುತಿ ಮೇಡಮ್, ಸಾಧು ಸರ್, IPL ಫಿನಾಲೆಗಿಂತ ಜಾಸ್ತಿ ಹೀಟ್ ಅಲ್ಲಿದೆ ಈ ಒಂದು ಗ್ರ್ಯಾಂಡ್ ಫಿನಾಲೆ. ನೀವ್ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ಈ ಸಂತೋಷಕ್ಕೆ ಎಲ್ಲನೇ ಇಲ್ಲ ನೋಡಿ. ನಮ್ಗೆ ಗಿಚ್ಚಿಗಿಲಿ ಫೈನಲ್ಸ್ ಅಂದ ತಕ್ಷಣ ಏನು ಕಲರ್ ಫುಲ್ ಅಲ್ವಾ ಸರ್? ನೋಡಿ, ಈ ಜಾಗನೇ ಒಂಥರ ಕಲರ್ಫುಲ್ ಆಗಿದೆ. ಈ ಸಂತೋಷಕ್ಕೆ ಇನ್ನೇನು ಹೇಳೋಣ. ಬಟ್ ಆಕ್ಚುಲಿ ನಿಮ್ಮನ್ನು ನೋಡ್ತಾ ಇದ್ರೆ ನಂಗೆ ಒಂದು ಹಾಡು ನೆನಪು ಬರ್ತೀರಿ ಸರ್. ಯಾವುದು? ಎಲ್ಲೋ 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 ನನ್ ಮನ್ಸು ಇಲ್ಲೇ ಎಲ್ಲೋ ಕಳೆದೋಯ್ತೆ ಅಲ್ಲೇ ಇಲ್ಲೋ ಕೇಳು. ನನ್ನ ಮನಸ್ಸು ಯಾವಾಗಲೂ ಆಡಿಯನ್ಸ್ ಜೊತೆ ಕಳೆದೋ ಅವರು ನನ್ನ ಮನಸ್ಸಲ್ಲಿ ಕಳೆದೋಗ್ಬಿಟ್ಟಿದ್ದಾರೆ ಆಲ್ರೆಡಿ. ಸರ್, ಇನ್ನ ಈ ಕಡೆ ನಮ್ಮ ಕರ್ಪೂರದ ಗೊಂಬೆ. ಇಷ್ಟು ದಿನ ಬೇರೆ ಲೆಕ್ಕ, ಇವತ್ತೇ ಬೇರೆ ಲೆಕ್ಕ. ನೀವ್ ಯಾವ ಲೆಕ್ಕಾಚಾರದಲ್ಲಿ ಬಂದಿದ್ದೀರಿ ಇವತ್ತು? ನಾವ್ ಏನ್ ಲೆಕ್ಕಾಚಾರ ಇಲ್ಲಪ್ಪ, ಬರೀ ನಗಕ್ ಬಂದಿದೀವಿ, ನಗ್ಸಕ್ ಬಂದಿದೀವಿ. ನಗಸ್ತಾ ಇಡೀ ಕರ್ನಾಟಕದಲ್ಲಿ ಮನೆ ಮಾತಾಗಿರುವಂತ ನಮ್ಮ ಕಲಾವಿದರು ಹಾಗೂ ಈ ಶೋ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದಿದೆ. ಆದ್ರೆ ಇದನ್ನ ಮುಗಿಯುತ್ತೆ ಅಂತ ನಾನು ಹೇಳಲಾರೆ. ಪ್ರತಿ ಒಂದು ಅಂತ್ಯದಲ್ಲೂ ಒಂದು ಹೊಸ ಆರಂಭ ಅಂತಾರಲ್ಲ, ಆ ತರ ಇವತ್ತು ಗಿಚ್ಚಿ ಗಿಲಿಗಿಲಿ ಸೆಕೆಂಡ್ ಸೀಸನ್ ನ ಅಂತ್ಯ ಇರ್ಬೋದು. ಇನ್ನೊಂದು ಒಳ್ಳೆ ಸೀಸನ್ ಬರ್ಬೋದು ನಿಮ್ಮೆಲ್ಲರ ಪ್ರೀತಿಯಿಂದ, ಯಾರಿಗ್ ಗೊತ್ತು? ಎಕ್ಸಾಕ್ಟ್ಲಿ, ಹೌದು ಅಲ್ವೋ? ಬಟ್ ಸಾಧು ಸರ್, ಈ ಒಂದು ಸೀಸನ್ ಜರ್ನಿನ ನೀವ್ ಎಷ್ಟು ಖುಷಿ ಪಟ್ರಿ ಸರ್? ಬಂದಾಗ ಡೇ ಒನ್ನು ಎಂತೆಂತ ಹೊಸ ಕಲಾವಿದ್ರು, ಏನು ಗೊತ್ತಿಲ್ಲ, ಒಂದು ಸ್ಟೇಜ್ ಗೊತ್ತಿಲ್ಲ, ಲೈಟ್ ಗೊತ್ತಿಲ್ಲ, ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಹಂಗ ಬಂದಂತ ಕಲಾವಿದ್ರೆಲ್ಲಾನು ಇಲ್ಲಿ ಅಲ್ವಾ ಇದನ್ನೆಲ್ಲ ಕಲ್ತ್ಕೊಂಡು ಹೋಗ್ತಾ ಇದಾರೆ. ಇದು ಒಂದು ಕಲಿಯುವಂತ ಒಂದು ಶಾಲೆ ಆಗಿದೆಯಲ್ಲ, ಅದೇ ನನಗೆ ಖುಷಿ. ಥ್ಯಾಂಕ್ ಯು. ಬಟ್ ಜಡ್ಜಸ್, ಇಷ್ಟು ದಿನಗಳ ಈ ನಗುವಿನ ಜರ್ನಿ ಒಂದು ಅದ್ದೂರಿ ಕ್ಲೈಮ್ಯಾಕ್ಸ್ ಕಾಣ್ತಾ ಇದೆ. ಸೊ ವಿನ್ನರ್ ಯಾರು ಅಂತ ಅನೌನ್ಸ್ ಮಾಡೋದಕ್ಕೆ ನೀವಿಬ್ರು ರೆಡಿ ತಾನೆ? ರೆಡಿ, ಸೂಪರ್ ರೆಡಿ. ಹಾಗಿದ್ರೆ ಮತ್ತೊಮ್ಮೆ ಕಟ್ಟ ಕಡೆಯದಾಗಿ ನನ್ನ ಚರ್ಮದಲ್ಲಿ ಹೊಸದಾಗಿ ಹೊಲ್ಸಿರ್ತಕ್ಕಂತ ಫಿನಾಲೆ ಸೋಫಾ ನಿಮಗಾಗಿ ರೆಡಿ ಇದೆ ಸರ್. ನಮ್ದೇನ್ ಹಣೆ ಬರ ಸರ್, ಇವನ್ ಚರ್ಮದಲ್ಲಿ ಪ್ರತಿ ವಾರ ಕೂರೋದು. ಅಲ್ಲ, ನಿರಂಜನ್ದು ಒಂಥರ ಕೋಳಿ ಇದ್ದಂಗೆ, ಸ್ಕಿನ್ಲೆಸ್. ಫಿನಾಲೆ ಅಂತಂದ್ಮೇಲೆ 5 ರಿಂದ 6 ಜನ ಫೈನಲಿಸ್ಟ್ ಗಳಿರೋದು ಮಾಮೂಲಿ. ಆದ್ರೆ ಈ ವೇದಿಕೆ ಫಿನಾಲೆ ಅಂದ್ಮೇಲೆ ಎಲ್ರೂ ಫೈನಲಿಸ್ಟ್ ಗಳಾಗದೆ ಗಿಚ್ಚಿ ಗಿಲಿಗಿಲಿ. ಅದೇ ರೀತಿ ಈಗ ಈ ಗ್ರ್ಯಾಂಡ್ ಫಿನಾಲೆ ವೇದಿಕೆಗೆ ನಮ್ಮ ಹೀರೋಯಿನ್ಗಳನ್ನ ಬರಮಾಡ್ಕೊಳ್ಳುವಂತ ಸಮಯ. ಸೊ ಲೆಟ್ಸ್ ವೆಲ್ಕಮ್ ಗಿಚ್ಚಿ ಗಿಲಿಗಿಲಿ ಸೀಸನ್ 2 ಫೈನಲಿಸ್ಟ್ ಗಳಾಗಿರುವಂತ ಆಲ್ ಮೆಂಟರ್ಸ್ ಅಂಡ್ ಕಂಟೆಸ್ಟೆಂಟ್ಸ್. ಗಿಚ್ಚಿ ಗಿಲಿಗಿಲಿ ಸೀಸನ್ 2 ಫೈನಲಿಸ್ಟ್ ಗಳು ಬಂದಾಗಿದೆ, ಟ್ರೋಫಿನೂ ಬಂದಾಗಿದೆ, ಜಡ್ಜಸ್ ಬಂದಾಗಿದೆ. ಜಡ್ಜಸ್, ಈ ಟ್ರೋಫಿ ಇವತ್ತು ಯಾರಿಗೋಗುತ್ತೆ? ಪ್ರತಿ ಒಂದ್ ಸೀಸನ್ಗೂ ವಿಶೇಷವಾಗಿ ಏನಾದ್ರು ಮಾಡೇ ಮಾಡ್ತೀವಿ, ಅದೇ ಗಿಚ್ಚಿ ಗಿಲಿಗಿಲಿ. ಈ ಸೀಸನ್ ಅಲ್ಲಿ ವಿನ್ನರ್ ಅವರ ಆಯ್ಕೆ ಕೂಡ ವಿಶೇಷವಾಗಿದೆ. ಲಾಸ್ಟ್ ಟೈಮ್ ಏನ್ ಮಾಡಿದ್ವಿ, ಹೊಸಬ್ರು ಹಳೆಬ್ರು, ಇದ್ರಲ್ಲಿಬ್ರು ವಿನ್ನರು ರನ್ನರು ಆತರ ಎಲ್ಲ ಮಾಡಿದ್ವಿ. ಆದ್ರೆ ಈ ಸಾರಿ ಯಾವ ಜೋಡಿ ಅಂತಾನೂ ನೋಡಲ್ಲ, ಹೊಸಬ್ರ ಹಳಬ್ರ ಅಂತಾನೂ ನೋಡಲ್ಲ. ಒಟ್ಟಾರೆ ಇಡೀ ಸೀಸನ್ ಅಲ್ಲಿ ಯಾರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಯಾರು ಜನರ ಮನಸ್ಸನ್ನ ಕದ್ದಿದ್ದಾರೆ, ಗೆದ್ದಿದ್ದಾರೆ, ಅವರಿಗೆ ಸೀಸನ್ 2 ನ ಟ್ರೋಫಿ ಹೋಗುತ್ತೆ. ಎಕ್ಸಾಕ್ಟ್ಲಿ. ಜೊತೆಗೆ ವಿನ್ನರ್ ಒಬ್ಬರೇ ಇರಲ್ಲ, ಇಬ್ರು ಇರಲ್ಲ. ಈ ಸಾರಿ ಒಬ್ಬರು ಈ ಟ್ರೋಫಿಯನ್ನ ಗೆದ್ರೆ
ಸೆಕೆಂಡ್ ರನ್ನರ್ ಅಪ್ ಕೂಡ ಇರ್ತಾರೆ ಹಾಗೂ 3ನೇ ಬಹುಮಾನ ಕೂಡ ಇರುತ್ತೆ. ಅದು ಈ ಸಾರಿಯ ವಿಶೇಷತೆ. ನೈಸ್. ಇದರ ಜೊತೆಗೆ ಗಿಚ್ಚಿ ಗಿಲಿಗಿಲಿ ಸೀಸನ್ 2ರ ವಿಜೇತರಿಗೆ ಸಿಗ್ತಾ ಇದೆ ಸಂಗೀತ ಮೊಬೈಲ್ಸ್ ಅವ್ರ ಕಡೆಯಿಂದ 3 ಲಕ್ಷ ರೂಪಾಯಿಗಳು ಹಾಗೂ ರನ್ನರ್ ಅಪ್ಗೆ ಸಿಗ್ತಾ ಇದೆ 2 ಲಕ್ಷ ರೂಪಾಯಿಗಳು. ಇದರ ಜೊತೆಗೆ ಸೆಕೆಂಡ್ ರನ್ನರ್ ಅಪ್ಗೆ ಸಿಗ್ತಾ ಇದೆ ಸದ್ಗುರು ಆಯುರ್ವೇದ ಗ್ರ್ಯಾಂಡ್ ಫ್ಲೋ ಸೋಪ್ ಅವರ ವತಿಯಿಂದ 1 ಲಕ್ಷ ರೂಪಾಯಿಗಳ ಕ್ಯಾಶ್ ಪ್ರೈಸ್. ಹಾಗೆ ಎಲ್ಲರೂ ಸೇರಿ ಒಟ್ಟಾಗಿ ಶುರು ಮಾಡೋಣ. ಇದು ಕಿರುತೆರೆಯ ರಿಯಲ್ ಎಂಟರ್ಟೈನ್ಮೆಂಟ್ ನ ಅದ್ದೂರಿ ಕ್ಲೈಮ್ಯಾಕ್ಸ್ ಗಿಚ್ಚಿ ಗಿಲಿಗಿಲಿ ಸೀಸನ್ 2 ಗ್ರ್ಯಾಂಡ್ ಫಿನಾಲೆ. ಇಷ್ಟೊಂದು ಸೆಕೆ ಆಗುತ್ತಿದೆ. ಆಗ್ತಾ ಇಲ್ಲೋ? ಈ ಸೆಕೆಗೆ ಯಾಕೆ ಇಲ್ಲಿಗೆ ಬಂದ್ವಿ? ನಾವು ದೂರದ ಐಸ್ಲ್ಯಾಂಡ್ಗೆ ಹೋಗೋಣ. ಎಲ್ಲಿದೆ ನನ್ನ ಫ್ಲೈಟು? ಕಾಗೆ, ಡೈನೋ, ಅಯ್ಯೋ ಅಯ್ಯೋ, ಮಂಜು ಮಂಜು ಮಂಜು. ಮಂಜು ಮೂಸ್ತಾ ಇದೆಯಾ? ಬಿಟ್ಟು ಹೇಳು ಬೇರೆ. ಇದು ನನ್ನ ತಾಯಿಯವರು ಕೊಟ್ಟಿರೋ ರಾಜಗೌರವ. ಇದನ್ನು ಮುಟ್ಟುವ ಅಧಿಕಾರ ಯಾರಿಗೂ ಇಲ್ಲ. ಬಿಡು ಬಿಡು. ಅಯ್ಯೋ, ಇದೇನು ಮಾಡಿದೆ? ನಾನೇ ನನ್ನ ಕೈಯಾರೆ ಅವರನ್ನು ನೂಕಿದ್ದೇನಲ್ಲ. ದೇವರೇ ದೇವರೇ, ಅವರನ್ನು ಕಾಪಾಡುವ ಶಕ್ತಿ ನನಗೆ ಕೊಡು. ಅಯ್ಯೋ, ಅಯ್ಯೋ, ಏನು ಮಾಡಲಿ? ಯಾರಾದರೂ ಕಾಪಾಡಲು ಯಾರಾದರೂ ಇದ್ದೀರಾ? ಕಾಪಾಡಿ ಕಾಪಾಡಿ. ಲೇಲೆಪಾಡಿ ಲೇಲೆಪಾಡಿ ಲೇಲೆಪಾಡಿ. ಹಾ, ಇದು ಒಂದೇ ಉಪಾಯ. ಮೋರಿ. ಹಾ, ಈ ಸ್ಟ್ರಾ ಮೂಲಕ ಇವರನ್ನು ಬದುಕಿಸುವೆ. ನಿನ್ನ ಹೆಸರೇನು? ನಾನು ರಾಣಿ, ಈಜಿಪ್ಟ್ ರಾಣಿ. ಈಜಿಪ್ಟ್? ನೀವು? ನನ್ನ ಹೆಸರು ಅಪಕಲಿಪ್ಟೋ. ಅಯ್ಯೋ ಚಿ ನಾಟಿ. ಇದನ್ನೆಲ್ಲ ಯಾರು ನಿಮ್ಗೆ ಹೇಳ್ಕೊಟ್ಟಿದ್ದು? ಅವರಪ್ಪನ್ ಲಿಪ್ಟೋ. ಅವ್ರು ಯಾರು? ಅವರೇ ನಮ್ಮಪ್ಪ. ಹಾ ಹಾ, ತಿನ್ನು ತಿನ್ನು, ಚೆನ್ನಾಗಿ ತಿನ್ನು. ಪ್ಲಾಸ್ಟಿಕ್ ಕೊಟ್ಟಿದ್ದಾರೆ. ನನ್ನ ಗಾಡಿಗೆ ಬಂದು ನನ್ನ ಅಪ್ಪಣೆ ಇಲ್ದೆ ನನ್ನ ದ್ರಾಕ್ಷಿನೇ ಕದ್ದಿತೀಯೇನೋ? ಅರೆ ಓ ಸಾಂಬಾ, ಕಿತ್ನೆ ದ್ರಾಕ್ಷಿ ಹಿರೇ? 2 ಸರ್ಕಾರ ಉದುರಿಸ್ಬಿಡ್ತೀನಿ. ಹಾಂಗ್ಕಾಂಗ್, ಕಿಂಗ್ ಕಾಂಗ್.
ಹಾಂಗ್ಕಾಂಗ್ ಅಲ್ಲ ಕಿಂಗ್ಕಾಂಗ್ ಅಲ್ಲ, ಇದು ಇಂಡಿಯಾ. ಸರ್ಕಾರ ಸರ್ಕಾರ ಈ ಬಸ್ರಿ ಅಂದಿನ ಕಟ್ಟಾಕ್ರು. ಅಯ್ಯಯ್ಯೋ ಈ ಕಡೆ ನೋಡಕ ಅಂತೂ ಇಂತೂ ನಮ್ ಕಾಡಲ್ಲಿ ದೊಡ್ಡ ಕಾಡ್ಕೋಣನೆ ಕಟ್ಟಾಕಿದ್ದೇವೆ. ಇಲ್ಲ, ಅದು ಗಾಡುಕೋಣ ಅಲ್ಲ, ನನ್ನ ಪ್ರೀತಿಯ ಪ್ರೇಮ ಬಾಣ. ಬೇರೆ ಕಲರ್ ಬಾಣನೇ ಸಿಗ್ಲಿಲ್ವಾ ನಿಮ್ಗೆ? ನೋಡಿ ನೋಡಿ, ನೋಡ್ತಾ ಇದ್ದೀನಿ, ಸಖತ್ತಾಗಿದೆಯಾ? ಹಿಂಗ್ ನೋಡ್ಲಾ? ಇಲ್ಲ ಹಿಂಗ್ ನೋಡ್ಲಾ? ಅಲ್ಲ, ಹೆಂಗ್ ನೋಡ್ಲಿ? ನೋಡಿ ಅವರನ್ನ ದಯವಿಟ್ಟು ಬಿಟ್ಟು ಬಿಡಿ. ಏಯ್ ಸಾಂಬ, ಬಿಡ್ಬೇಕಂತ ಸರಿಯಾಗಿ ಬಿಡ್ರ. ದಯವಿಟ್ಟು ಓಕೆನಾ? ದಯವಿಟ್ಟು ಅವರನ್ನ ಬಿಟ್ಟು ಬಿಡಿ, ನಾನು ಏನ್ ಬೇಕಾದ್ರೂ ಮಾಡುತ್ತೇನೆ. ರಾಣಿ, ಅವ್ರಿಗೋಸ್ಕರ ನನಗೋಸ್ಕರ ಏನು ಮಾಡಕ್ ಹೋಗ್ಬೇಡ. ಯಾರಿಗೋಸ್ಕರನೋ? ನನಗೋಸ್ಕರ ಅವ್ರಿಗೇನು ಮಾಡಕ್ ಹೋಗ್ಬೇಡ. ಅವನಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯಾ? ನನಗೋಸ್ಕರ ಡ್ಯಾನ್ಸ್ ಮಾಡು, ನಾಚ್ ನಾಚ್ರೆ ನಾಚ್. ರಾಣಿ, ಈ ನಾಯಿಗಳ ಮುಂದೆ ನಾಚ್ ಮಾಡ್ಬೇಡ. ಆಡಿಯನ್ಸ್ ನಾಯಿ ಅಂತೀನೋ? ಅಯ್ಯೋ, ಇಲ್ಲ ಇಲ್ಲ ಇಲ್ಲ, ಈ ಸ್ಟೇಜ್ ಅಲ್ಲಿ ನಾಯಿಗಳ ಜೊತೆ ನಾಚ್ ಮಾಡ್ಬೇಡ. ಅಯ್ಯೋ ನಿರಂಜನ್, ನಮ್ಮ ಆರ್ಟಿಸ್ಟ್ ನಾಯಿ ಅಂತ. ಈ ಸರ್ಕಲ್ ಒಳಗಡೆ ಇರೋ ನಾಚು ಜೊತೆ ನಾಚ್ ಮಾಡ್ಬೇಡ. ಪರವಾಗಿಲ್ಲ, ನಾಯಿಗಿರೋ ನಿಯತ್ತು ಯಾರಿಗೂ ಇಲ್ಲ. ಏಯ್, ನಾಚ್ರೆ ನಾಚ. ಎಕ್ಸ್ಕ್ಯೂಸ್ ಮೀ, ಒನ್ ಚಾನ್ಸ್ ಪ್ಲೀಸ್. ರಿಯಲ್ ಆಗಿ ಹೊಡೆದೋದ್ರಲ್ಲೋ, ರಿಯಲ್ ಆಗಿ ಹೊಡಿತ. ರಾಣಿ 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 ಬಂತು ಬಂತು, ನಿನ್ ರಾಣಿ ಬಂತು. ಕಬಡ್ಡಿ ಕಬಡ್ಡಿ ಕಬಡ್ಡಿ. ಏಯ್ ಕಾಪಾಡಿ ಅಂದಿನ ಕಬಡ್ಡಿ ಕಬಡ್ಡಿ ಅಂತಿದ್ದೆ. ರಾಣಿ ಅವರು ಏನಂತ